ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೃಷ್ಣ ಬಾಪ, ಕೃಷ್ಣ ಕೃಷ್ಣ. ಏನು ಅರ್ಜುನ್ ಸರ್ ಇಷ್ಟದಲ್ಲಿ ಕಾಲ್ ಮಾಡಿದ್ದೀರಾ? ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಅಂದ್ರೆ ಹೇಗೆ ಹೇಳಿ, ನಿಮಗೆ ಗೊತ್ತಿರೋದೇನೆ. ಹೋಪ್ ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ಯು. ನೀವು ಮಲಗಿದ್ರಿ ಅನ್ಸುತ್ತೆ. ಮಲ್ಗೋದಾ? ಗಡಿಯಾರ ನಿಂತರೂ ನಮ್ಮ ಡ್ಯೂಟಿ ನಿಲ್ಲಲ್ಲ. ಓ ಸಾರಿ, ಡ್ಯೂಟಿಲಿದ್ರಾ? ಮಧ್ಯಾಹ್ನ ಒಬ್ಬ ರೌಡಿ ಶೀಟರ್ ಮರ್ಡರ್ ಆಯ್ತಲ್ಲ ಬಾರಲ್ಲಿ, ಆ ಕೊಲೆಗಾರನ ಬೆನ್ನತ್ತಿ ಓಡಾಡ್ತಾ ಇದೀವಿ. ಹೇಳಿ, ಪರವಾಗಿಲ್ಲ. ಅದೇ ಸರ್, ನಾವು ಭಿಕ್ಷುಕರ ಬಗ್ಗೆ ಮಾತಾಡಿದ್ವಲ್ಲ, ನಿಮಗ್ ಗೊತ್ತಿರೋ ಹಾಗೆ ಯಾವ್ಯಾವ ಏರಿಯಾದಲ್ಲಿ ಮಕ್ಕಳನ್ನ ಇಟ್ಕೊಂಡು ಭಿಕ್ಷೆ ಬೇಡ್ತಿರಬಹುದು? ಅದೇನ್ ಒಂದಾ ಎರಡಾ? ಸುಮಾರಿದೆ. ಇಫ್ ಯು ಡೋಂಟ್ ಮೈಂಡ್ ಒಂದು ಲಿಸ್ಟ್ ಮಾಡಿ ನಾನು ಕಳ್ಸ್ಕೊಡ್ತೀರಾ? ಖಂಡಿತ ಸರ್. ಬೇಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ 2 PC-ಗಳನ್ನ ಕಳ್ಸ್ಕೊಡ್ತೀನಿ. ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನೇ ಕೇಳೋಣ ಅಂತಿದ್ದೆ, ನೀವೇ ಹೇಳಿದ್ರಿ. ಅಗತ್ಯವಾಗಿ ಕಳಿಸ್ಕೊಡಿ ಸರ್. ಸರಿ, ಏನೇ ಸಮಸ್ಯೆ ಬಂದ್ರೂ ಸಂಕೋಚ ಪಡದೆ ನನ್ಗೆ ಹೇಳಿ. ಖಂಡಿತ ಹೇಳ್ತೀನಿ. ಆ ವಿಶ್ವಾಸದಲ್ಲೇ ಅಲ್ವಾ ಈ ಆಡ್ ಅವರ್ಸ್ ಅಲ್ಲಿ ನಿಮಗೆ ಕಾಲ್ ಮಾಡೋ ಸಲಿಗೆ ತಗೊಂಡಿದ್ದು. ಓಕೆ, ನಾನಿನ್ನ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ಯು ಕ್ಯಾರಿ ಆನ್ ಸರ್. ಓಕೆ. ಸೇವಂತಿ, ನಿನ್ನ ಒದ್ದಾಟನ ನನ್ನಿಂದ ನೋಡಕ್ಕಾಗ್ತಿಲ್ಲ ಸೇವಂತಿ. ಕೃಷ್ಣ ಸಿಕ್ಬಿಟ್ರೆ ಒಂದು ದೊಡ್ಡ ಜವಾಬ್ದಾರಿನ ಪೂರೈಸಿದಾಗುತ್ತೆ. ಸಿಗ್ತಾನೆ, ಅವನ್ ಖಂಡಿತ ನಮಗೆ ಸಿಗ್ತಾನೆ ಸೇವಂತಿ. ಹೆಂಡತಿ ಅಂದ್ರೆ ಸಾಯ್ತಾನೆ ಈ ಅರ್ಜುನ. ಜಗತ್ನಲ್ಲಿ ಯಾರಿಗೂ ಹೆಂಡತಿನೇ ಇಲ್ವಾ? ಇವನೊಬ್ಬನಿಗೆ ಇರೋದು ಅನ್ನೋ ಹಾಗೆ ಆಡ್ತಾನೆ. ಅವಿವೇಕಿ, ಲೋ ಮುಟ್ಟಾಳ. ಹೆಂಡತಿ ಸತ್ರೆ ಮತ್ತೊಬ್ಬಳನ್ನ ತರಬಹುದು, ಆದ್ರೆ ಜನ್ಮ ಕೊಟ್ಟ ಅಪ್ಪ ಅಮ್ಮ ಸತ್ರೆ ಮತ್ತೆ ತರಕಾಗುತ್ತೇನೋ? ನಿನ್ನ ಹೆಂಡತಿಯ ಕೆಲಸ ಮಾಡಿ ಸಂಬಂಧನೇ ಇಲ್ಲದೆ ನನ್ನ ದ್ವೇಷ ಕಟ್ಕೊಂಡಿದ್ದಾಳೆ. ನನ್ನ ಅಪ್ಪಯ್ಯನ ಸಾವಿಗೆ ಕಾರಣ ಆಗಿದ್ದಾಳೆ. ಇಂಥವಳನ್ನ ಸುಮ್ಮನೆ ಬಿಡ್ತೀನೇನೋ ನಾನು? ನಿನ್ನ ಹೆಂಡತಿ ಸಾವು ನಿಶ್ಚಿತ. ಅದು ನನ್ನ ಕೈಯಿಂದಲೇ ಖಚಿತ. ಹೆಂಡತಿನ ಇಷ್ಟೊಂದು ಪ್ರೀತಿ ಮಾಡೋ ನೀನು ನಿನ್ನ ಕಣ್ಣು ಮುಂದೆನೆ ರಕ್ತ ಕಾರ್ಕೊಂಡು ವಿಲ 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 ಅಂತ ಒದ್ದಾಡಿ ಪ್ರಾಣ ಬಿಡುವಾಗ ಹೇಗೋ ಸಹಿಸ್ಕೋತೀಯ ಕಂದ? ಇನ್ನಾದಷ್ಟು ಬೇಗ ನನ್ನ ಅಸಲಿ ಕರಾಮತ್ತು ತೋರಿಸ್ತೀನಿ. ನಾಳೆಯಿಂದನೇ ಅವಳ ಮೇಲೆ ಸೂತ್ಕದ ಛಾಯ ತರ್ತೀನಿ. ಅಲ್ಲಿಂದ 48 ದಿವಸಗಳ ಕಾಲ ಪ್ರತಿದಿನ ಏನಾದ್ರೂ ಒಂದು ಕೈಂಕರ್ಯ ಮಾಡಿ ಅವಳು ದೇವ್ರ ಪೂಜೆ ಮಾಡೋದನ್ನ ತಡಿತೀನಿ. 48ನೇ ರಾತ್ರಿ ಅವಳ ಕಟ್ಟ ಕಡೆಯ ರಾತ್ರಿ. ಮೀರಾ ಏನಾರು ಬಂದ್ಲಾ? ಅವಳೇ ಇರಬೇಕು. ಛೇ,
ಬಂದು ತೊಂದ್ರೆ ಕೊಡಬೇಡ ಅಂದ್ರು ಬಂದಿದ್ದಾಳೆ.